ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಭಾರತೀಯ ಬಹಿಷ್ಕಾರ. ಮಾಲ್ಡೀವ್ಸ್ ತನ್ನ ಪ್ರವಾಸೋದ್ಯಮ ಆದಾಯದ ಅತಿದೊಡ್ಡ ಮೂಲಗಳಲ್ಲಿ ಒಂದನ್ನು ಬಹಿಷ್ಕರಿಸುತ್ತಿದೆ. ಅದರ 3 ಅಧಿಕಾರಿಗಳು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಪಹಾಸ್ಯ ಮಾಡಿದ ನಂತರ ಭಾರತೀಯ ನಾಗರಿಕರು ಮತ್ತು ಸೆಲೆಬ್ರಿಟಿಗಳಿಂದ ದೇಶೀಯ ಕಡಲತೀರಗಳಿಗೆ ಸೂರ್ಯನ ಚುಂಬನದ ವಿಹಾರವನ್ನು ದೂರವಿಡಲು ಕರೆಗಳು ಬಂದವು. ಕೇರಳದ ಕರಾವಳಿಯ ಲಕ್ಷದ್ವೀಪ್ ಸಮುದ್ರದಲ್ಲಿರುವ ದಕ್ಷಿಣ ಭಾರತದ ದ್ವೀಪ ಸರಪಳಿಯಾದ ಲಕ್ಷದ್ವೀಪ್ನ ಬೀಚ್ನಲ್ಲಿ ಸ್ನಾರ್ಕ್ಲಿಂಗ್ ಮತ್ತು ವಾಕಿಂಗ್ ಮಾಡುತ್ತಿರುವ ಚಿತ್ರಗಳನ್ನು ಮೋದಿ ಸಾಮಾಜಿಕ ವೇದಿಕೆ ಎಕ್ಸ್ಗೆ ಪೋಸ್ಟ್ ಮಾಡಿದ ನಂತರ ವಿವಾದ ಭುಗಿಲೆದ್ದಿದೆ. ಮೋದಿಯವರು ತಮ್ಮ ಪೋಸ್ಟ್ನಲ್ಲಿ ಭಾರತದ ಸುಂದರವಾದ ನೆರೆಯ ಮಾಲ್ಡೀವ್ಸ್ ಅನ್ನು ಉಲ್ಲೇಖಿಸಲಿಲ್ಲ, ಆದರೆ ಕಡಿಮೆ ಪ್ರಸಿದ್ಧ ದ್ವೀಪ ಸಮೂಹದ ಸುಂದರವಾದ ದೃಶ್ಯಾವಳಿಗಳ ಬಗ್ಗೆ ಅವರ ಹೊಗಳಿಕೆಯು ಮಾಲ್ಡೀವ್ಸ್ಗಿಂತ ಹೆಚ್ಚಾಗಿ ವಿಹಾರಕ್ಕೆ ಜನರನ್ನು ಸೆಳೆಯಲು ಮೋಡಿ ಮಾಡುವ ಆಕ್ರಮಣಕಾರಿಯಾಗಿದೆ. ಅವರ ಪೋಸ್ಟ್ಗೆ ಮಾಲ್ಡೀವ್ಸ್ನ 3 ಅಧಿಕಾರಿಗಳು ಪ್ರತಿಕ್ರಿಯಿಸಿ, ರಾಯಿಟರ್ಸ್ ಪ್ರಕಾರ ಮೋದಿಯನ್ನು ವಿದೂಷಕ, ಭಯೋತ್ಪಾದಕ ಮತ್ತು ಇಸ್ರೇಲ್ನ ಕೈಗೊಂಬೆ ಎಂದು ಬಣ್ಣಿಸಿದ್ದಾರೆ. ಮಾಲ್ಡೀವ್ಸ್ ಸರ್ಕಾರವು ಅವರ ಕಾಮೆಂಟ್ಗಳಿಂದ ದೂರವಿರಲು ತ್ವರಿತವಾಗಿ ಚಲಿಸಿತು, 3 ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಯುವ ಉದ್ಯೋಗ, ಮಾಹಿತಿ ಮತ್ತು ಕಲೆ ಸಚಿವಾಲಯದ ಉಪಮಂತ್ರಿಗಳು ಮಾಲ್ಡೀವ್ಸ್ ಹಿರಿಯ ಅಧಿಕಾರಿಯೊಬ್ಬರು ಭಾನುವಾರ ರಾಯಿಟರ್ಸ್ಗೆ ತಿಳಿಸಿದರು. ಹೇಳಿಕೆಯೊಂದರಲ್ಲಿ ಮಾಲ್ಡೀವ್ಸ್ ಸರ್ಕಾರವು ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದ ಅವಹೇಳನಕಾರಿ ಕಾಮೆಂಟ್ಗಳ ಬಗ್ಗೆ ತಿಳಿದಿದೆ, ಆದರೆ ಅಭಿಪ್ರಾಯಗಳು ವೈಯಕ್ತಿಕ ಮತ್ತು ಅದರ ಅಭಿಪ್ರಾಯಗಳನ್ನು ಪ್ರತಿನಿಧಿಸುವುದಿಲ್ಲ ಎಂದು ಒತ್ತಿ ಹೇಳಿದರು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಜಾಸತ್ತಾತ್ಮಕ ಮತ್ತು ಜವಾಬ್ದಾರಿಯುತ ರೀತಿಯಲ್ಲಿ ಮತ್ತು ದ್ವೇಷ, ನಕಾರಾತ್ಮಕತೆಯನ್ನು ಹರಡದ ರೀತಿಯಲ್ಲಿ ಮತ್ತು ಮಾಲ್ಡೀವ್ಸ್ ಮತ್ತು ಅದರ ಅಂತಾರಾಷ್ಟ್ರೀಯ ಪಾಲುದಾರರ ನಡುವಿನ ನಿಕಟ ಸಂಬಂಧಗಳಿಗೆ ಅಡ್ಡಿಯಾಗದ ರೀತಿಯಲ್ಲಿ ಚಲಾಯಿಸಬೇಕು ಎಂದು ಸರ್ಕಾರ ನಂಬುತ್ತದೆ ಎಂದು ಅದು ಹೇಳಿದೆ. ಈ ಘಟನೆಯು ಸೂಕ್ಷ್ಮ ಸಮಯದಲ್ಲಿ ಬರುತ್ತದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿತು ಚೀನಾಕ್ಕೆ 5 ದಿನಗಳ ಭೇಟಿಯನ್ನು ಕೈಗೊಂಡಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಅವರ ಚುನಾವಣಾ ಗೆಲುವಿನ ನಂತರ ಅಧ್ಯಕ್ಷರಾಗಿ ಅವರ ಮೊದಲನೆಯದು. ಮುಯಿತು ತನ್ನ ಚೀನಾ ಪರ ನಿಲುವಿಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ನವದೆಹಲಿ ಮತ್ತು ಬೀಜಿಂಗ್ ಪ್ರಭಾವಕ್ಕಾಗಿ ಸ್ಪರ್ಧಿಸುವ ಪ್ರದೇಶದಲ್ಲಿ ತನ್ನ ಹಿಂದಿನ ಭಾರತ ಮೊದಲು ನೀತಿಯನ್ನು ಕೊನೆಗೊಳಿಸಲು ವಾಗ್ದಾನ ಮಾಡಿದ್ದಾನೆ. ಪ್ರವಾಸದ ಸಮಯದಲ್ಲಿ ಅವರು ಚೀನಾದ ಅಧಿಕಾರಿಗಳನ್ನು ಭೇಟಿ ಮಾಡುವ ನಿರೀಕ್ಷೆಯಿದೆ ಮತ್ತು ಸರ್ಕಾರದ ಹೇಳಿಕೆಯ ಪ್ರಕಾರ ವ್ಯಾಪಾರ, ವೃತ್ತಿಪರ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸುಧಾರಿಸಲು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುತ್ತಾರೆ. ಆದರೆ ಮುಯಿಜು ಬೀಜಿಂಗ್ನೊಂದಿಗೆ ಸಂಬಂಧವನ್ನು ಬಿಗಿಗೊಳಿಸಲು ಉತ್ಸುಕನಾಗಿದ್ದರೂ, ಹಿಂದೂ ಮಹಾಸಾಗರದ ಸಣ್ಣ ದ್ವೀಪ ಸಮೂಹ ಸುಮಾರು 500,000 ಜನರಿಗೆ ನೆಲೆಯಾಗಿದೆ, ತನ್ನ ಹತ್ತಿರದ ನೆರೆಹೊರೆಯವರನ್ನು ದೂರವಿಡಲು ಸಾಧ್ಯವಿಲ್ಲ. ಮಾಲ್ಡೀವ್ಸ್ ಪ್ರವಾಸೋದ್ಯಮದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಮತ್ತು ಆ ಆದಾಯದ ದೊಡ್ಡ ಭಾಗವು ಭಾರತದಿಂದ ಬಂದಿದೆ. ಕಳೆದ ವರ್ಷ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವು ಅದರ ಉಷ್ಣವಲಯದ ಕಡಲತೀರಗಳಿಗೆ ಭೇಟಿ ನೀಡಿದ ಅತಿದೊಡ್ಡ ಪ್ರವಾಸಿಗರ ಗುಂಪಿಗೆ ಕಾರಣವಾಗಿದೆ ಎಂದು ಮಾಲ್ಡೀವ್ಸ್ ಪ್ರವಾಸೋದ್ಯಮ ವೆಬ್ಸೈಟ್ ತಿಳಿಸಿದೆ. ಭಾರತೀಯ ಪ್ರವಾಸಿಗರು 2023ರಲ್ಲಿ ಮಾಲ್ಡೀವ್ಸ್ಗೆ 209,000ಕ್ಕೂ ಹೆಚ್ಚು ಪ್ರವಾಸಗಳನ್ನು ಮಾಡಿದ್ದಾರೆ. ಇದು ಅದರ ಪ್ರವಾಸೋದ್ಯಮ ಮಾರುಕಟ್ಟೆಯಲ್ಲಿ 11% ರಷ್ಟಿದೆ ಎಂದು ಕಳೆದ ವಾರ ಬಿಡುಗಡೆಯಾದ ಅಂಕಿಅಂಶಗಳು ತೋರಿಸುತ್ತವೆ. ರಷ್ಯಾವು ಅದೇ ಮೊತ್ತವನ್ನು ಕೊಡುಗೆ ನೀಡಿತು ಮತ್ತು ಚೀನಾವು 118 ಭೇಟಿಗಳನ್ನು ಅಥವಾ ಒಟ್ಟು 10% ಅನ್ನು ಒದಗಿಸುವ ಹಿಂದೆ ಇರಲಿಲ್ಲ. ಆದರೆ ಅಧಿಕಾರಿಗಳ ಹೇಳಿಕೆಗಳು ಕೆಲವು ಭಾರತೀಯ ಹಾಲಿಡೇ ಮೇಕರ್ಗಳನ್ನು ಕೋಪಗೊಳಿಸಿದವು. ಅವರು ಬಾಯ್ಕಾಟ್ ಮಾಲ್ಡೀವ್ಸ್ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ದ್ವೀಪ ಸರಪಳಿಗೆ ತಮ್ಮ ಪ್ರವಾಸಗಳನ್ನು ರದ್ದುಗೊಳಿಸಿರುವುದನ್ನು ತೋರಿಸಲು ಸಾಮಾಜಿಕ ಮಾಧ್ಯಮದಲ್ಲಿ ಸ್ಕ್ರೀನ್ಶಾಟ್ಗಳನ್ನು ಪೋಸ್ಟ್ ಮಾಡಿದ್ದಾರೆ. ಬಾಲಿವುಡ್ ನಟರಿಂದ ಹಿಡಿದು ಕ್ರಿಕೆಟ್ ಆಟಗಾರರವರೆಗಿನ ಪ್ರಮುಖ ವ್ಯಕ್ತಿಗಳು ಅಭಿಮಾನಿಗಳನ್ನು ಸ್ಥಳೀಯ ತಾಣಗಳಿಗೆ ತಿರುಗುವಂತೆ ಒತ್ತಾಯಿಸಿದರು. ಮತ್ತೊಂದು ಹ್ಯಾಶ್ಟ್ಯಾಗ್ ಚಾಲೋ ಲಕ್ಷದ್ವೀಪ್, ಅಂದರೆ ಲಕ್ಷದ್ವೀಪ್ಗೆ ಹೋಗೋಣ, ಮೋದಿ ಅವರು ಭೇಟಿ ನೀಡಿದ್ದರು, ಎಳೆತವನ್ನು ಪಡೆಯುತ್ತಿದ್ದಾರೆ. ಅವರಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ದೇಶಭಕ್ತಿಯ ಥೀಮ್ ಹೊಂದಿರುವ ಚಲನಚಿತ್ರಗಳಲ್ಲಿ ನಾಯಕನಾಗಿ ನಟಿಸಲು ಹೆಸರುವಾಸಿಯಾಗಿದ್ದರು. ಅವರು ಮಾಲ್ಡೀವಿಯನ್ ಅಧಿಕಾರಿಗಳ ಹೇಳಿಕೆಗಳನ್ನು ದ್ವೇಷ ಮತ್ತು ಜನಾಂಗೀಯ ಎಂದು ಕರೆದರು. ನಾವು ನಮ್ಮ ನೆರೆಹೊರೆಯವರಿಗೆ ಒಳ್ಳೆಯವರು, ಆದರೆ ಇಂತಹ ಅಪ್ರಚೋದಿತ ದ್ವೇಷವನ್ನು ನಾವು ಏಕೆ ಸಹಿಸಿಕೊಳ್ಳಬೇಕು? ನಾನು ಮಾಲ್ಡೀವ್ಸ್ಗೆ ಹಲವು ಬಾರಿ ಭೇಟಿ ನೀಡಿದ್ದೇನೆ ಮತ್ತು ಯಾವಾಗಲೂ ಅದನ್ನು ಹೊಗಳಿದ್ದೇನೆ, ಆದರೆ ಘನತೆ ಮೊದಲು. ನಾವು ಭಾರತೀಯ ದ್ವೀಪಗಳನ್ನು ಅನ್ವೇಷಿಸಲು ನಿರ್ಧರಿಸೋಣ ಮತ್ತು ನಮ್ಮದೇ ಪ್ರವಾಸೋದ್ಯಮವನ್ನು ಬೆಂಬಲಿಸೋಣ ಎಂದು ಅವರು ಹೇಳಿದರು. ಭಾರತೀಯ ಟ್ರಾವೆಲ್ ಸೈಟ್ ಇಸೆಮಿಟ್ರಿಪ್ ಸೋಮವಾರ ಮಾಲ್ಡೀವ್ಸ್ಗೆ ವಿಮಾನಗಳ ಬುಕಿಂಗ್ ಅನ್ನು ಸ್ಥಗಿತಗೊಳಿಸಿದೆ ಎಂದು ಹೇಳಿದೆ. ನಮ್ಮ ರಾಷ್ಟ್ರದೊಂದಿಗೆ ಒಗ್ಗಟ್ಟಿನಿಂದ ಇಸೆಮಿಟ್ರಿಪ್ ಎಲ್ಲಾ ಮಾಲ್ಡೀವ್ಸ್ ಫ್ಲೈಟ್ ಬುಕಿಂಗ್ ಅನ್ನು ಸ್ಥಗಿತಗೊಳಿಸಿದೆ ಎಂದು ಇಸೆಮಿಟ್ರಿಪ್ನ ಸಿಇಒ ಮತ್ತು ಸಹ ಸಂಸ್ಥಾಪಕ ನಿಶಾಂತ್ ಪಿಟ್ಟಿ ಚಿನ್ನಲ್ಲಿ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ದೇಶದ ಅತಿದೊಡ್ಡ ವ್ಯಾಪಾರ ಸಂಸ್ಥೆಗಳಲ್ಲಿ ಒಂದಾದ ಆಲ್ ಇಂಡಿಯಾ ಟ್ರೇಡರ್ಸ್ ಒಕ್ಕೂಟವು ಮಾಲ್ಡೀವ್ಸ್ನೊಂದಿಗಿನ ವ್ಯವಹಾರವನ್ನು ಸ್ಥಗಿತಗೊಳಿಸುವಂತೆ ಸದಸ್ಯರಿಗೆ ಕರೆ ನೀಡಿದೆ. ಮಾಲ್ಡೀವ್ಸ್ ಕ್ಷಮೆಯಾಚಿಸುವವರೆಗೆ ಅಥವಾ ಪರಿಹಾರ ಕ್ರಮಗಳನ್ನು ಖಾತ್ರಿಪಡಿಸುವವರೆಗೆ ಭಾರತದಲ್ಲಿನ ವ್ಯಾಪಾರಿ ಸಮುದಾಯವು ಅವರೊಂದಿಗೆ ವ್ಯಾಪಾರ ಮಾಡುವುದನ್ನು ತಡೆಯುತ್ತದೆ ಎಂದು ಭಾರತದ ಸಾವಿರಾರು ವ್ಯಾಪಾರಿಗಳು ಮತ್ತು ವ್ಯಾಪಾರ ಸಂಘಗಳನ್ನು ಪ್ರತಿನಿಧಿಸುವ ಗುಂಪಿನ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಖಂಡೇಲ್ವಾಲ್ ಹೇಳಿದರು.
ಚಿನ್ನಲ್ಲಿನ ಪೋಸ್ಟ್ನಲ್ಲಿ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಅಧಿಕಾರಿಗಳ ಟೀಕೆಗಳನ್ನು ಸ್ವೀಕಾರಾರ್ಹವಲ್ಲ ಎಂದು ಕರೆದರು. ದ್ವೀಪ ಸಮೂಹವು ನಮ್ಮ ಪಾಲುದಾರರೊಂದಿಗೆ ಧನಾತ್ಮಕ ಮತ್ತು ರಚನಾತ್ಮಕ ಸಂವಾದವನ್ನು ಬೆಳೆಸಲು ಬದ್ಧವಾಗಿದೆ ಎಂದು ಹೇಳಿದರು. ಮಾಲ್ಡೀವ್ಸ್ನಲ್ಲಿರುವ ಭಾರತೀಯ ಹೈಕಮಿಷನ್ ಮಾಲ್ಡೀವ್ಸ್ ವಿದೇಶಾಂಗ ಕಚೇರಿಗೆ ಬಲವಾಗಿ ವ್ಯಕ್ತಪಡಿಸಿದೆ ಮತ್ತು ಕಳವಳ ವ್ಯಕ್ತಪಡಿಸಿದೆ ಎಂದು ಮೂಲವೊಂದು ಸೋಮವಾರ ಸಿಎನ್ಎನ್ಗೆ ತಿಳಿಸಿದೆ. ವಾಷಿಂಗ್ಟನ್ನ ವಿಲ್ಸನ್ ಸೆಂಟರ್ನಲ್ಲಿರುವ ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ಮೈಕೆಲ್ ಕುಗೆಲ್ಮನ್, ಅಧಿಕಾರಿಗಳನ್ನು ಅಮಾನತುಗೊಳಿಸುವ ಮತ್ತು ಅವರ ಹೇಳಿಕೆಗಳನ್ನು ಖಂಡಿಸುವ ಮಾಲ್ಡೀವ್ಸ್ ಸರ್ಕಾರದ ತ್ವರಿತ ಕ್ರಮವು ಭಾರತೀಯ ಸಂಬಂಧಗಳನ್ನು ಎಷ್ಟು ಗೌರವಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಈ ವಿವಾದವು ಮುಂದೆ ಕೆಲವು ಸವಾಲುಗಳಿವೆ ಎಂದು ಸೂಚಿಸುತ್ತದೆ, ಆದರೆ ದಿನದ ಕೊನೆಯಲ್ಲಿ ಮಾಲ್ಡೀವ್ಸ್ನ ಹೊಸ ನಾಯಕತ್ವವು ಭಾರತದೊಂದಿಗಿನ ತನ್ನ ಸಂಬಂಧವನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸಲು ಬಯಸುವುದಿಲ್ಲ ಎಂದು ನಾನು ವಾದಿಸುತ್ತೇನೆ ಎಂದು ಅವರು ಹೇಳಿದರು. ಮಾಲ್ಡೀವ್ಸ್ನಲ್ಲಿರುವ ಈ ಸರ್ಕಾರವು ಭಾರತ ಮತ್ತು ಚೀನಾ ಎರಡರೊಂದಿಗೂ ತನ್ನ ಸಂಬಂಧವನ್ನು ಸಮತೋಲನಗೊಳಿಸಲು ಬಯಸುತ್ತದೆ ಎಂದು ನಾನು ವಾದಿಸುತ್ತೇನೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ